ನಮ್ಮ ಹಿರಿಯರು ಪಾಲಿಸ್ತಿದ್ದ ಪ್ರತಿಯೊಂದು ಆಚರಣೆಗೂ ಒಂದೊಂದು ಕಾರಣ ಇತ್ತು ಅಲ್ವಾ? ಅದು ಕೇವಲ ಒಂದು ನಂಬಿಕೆ ಅಷ್ಟೇ ಅಲ್ಲ, ಅದರೊಳಗೆ ಒಂದು ವಿಜ್ಞಾನ ಕೂಡ ಅಡಗಿತ್ತು. ಬನ್ನಿ, ಇವತ್ತು ಆ ಪ್ರಾಚೀನ ಸಂಪ್ರದಾಯಗಳಲ್ಲಿರೋ ವೈಜ್ಞಾನಿಕ ರಹಸ್ಯಗಳನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ನಮ್ಮ ಪೂರ್ವಜರು ಮಾಡ್ತಿದ್ದ ಇದೆಲ್ಲ ಬರೀ ಮೂಢನಂಬಿಕೆನಾ, ಅಥವಾ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಆರೋಗ್ಯ ಹಾಗೂ ಒಳ್ಳೆಯದಕ್ಕಾಗಿಯೇ ರೂಪಿಸಿದ ಒಂದು ವೈಜ್ಞಾನಿಕ ವ್ಯವಸ್ಥೆನಾ? ಈ ಪ್ರಶ್ನೆನೇ ನಮ್ಮ ಇವತ್ತಿನ ಈ ಚರ್ಚೆಗೆ ದಾರಿ. ಸರಿ, ಹಾಗಿದ್ರೆ ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಮೊದಲಿಗೆ ನಮ್ಮ ದೇಹದ ಮೇಲೆ ನೇರವಾಗಿ ಪರಿಣಾಮ ಬೀರುವ ಕೆಲವು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಆಗಿರೋ ಆಚರಣೆಗಳಿಂದ ಶುರು ಮಾಡೋಣ. ನಾವು ಹಣೆ ಮೇಲೆ ತಿಲಕಿಡ್ತೀವಲ್ಲ, ಅದು ಬರೀ ಭಕ್ತಿಯ ಸಂಕೇತ ಅಷ್ಟೇ ಅಲ್ಲ. ಸಾಂಪ್ರದಾಯಿಕವಾಗಿ ಇದನ್ನ ಆಜ್ಞಾಚಕ್ರ ಅಥವಾ ಮೂರನೇ ಕಣ್ಣು ಅಂತಾರಲ್ಲ, ಅದನ್ನ ಜಾಗೃತಗೊಳಿಸುತ್ತೆ ಅಂತ ಹೇಳ್ತಾರೆ. ಸೈಂಟಿಫಿಕ್ ಆಗಿ ನೋಡೋದಾದ್ರೆ ನಮ್ಮ ಹುಬ್ಬುಗಳ ಮಧ್ಯೆ ಒಂದು ಇಂಪಾರ್ಟೆಂಟ್ ನರಗಳ ಕೇಂದ್ರ ಇರುತ್ತೆ. ಇಲ್ಲಿಗೆ ಚಂದನ ಅಥವಾ ಕುಂಕುಮದಂಥ ತಂಪಾದ ವಸ್ತುವನ್ನು ಹಚ್ಚಿದಾಗ ಅದು ಆ ನರಕೇಂದ್ರವನ್ನು ಕೂಲ್ ಮಾಡಿ ನಮ್ಮ ಕಾನ್ಸಂಟ್ರೇಷನ್ ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ. ಇನ್ನು ಕಿವಿಯೋಲೆ ವಿಷಯಕ್ಕೆ ಬಂದ್ರೆ, ಇದು ಆರೋಗ್ಯ ಹಾಗೂ ಎನರ್ಜಿ ಫ್ಲೋ ಕಾಪಾಡುತ್ತೆ ಅನ್ನೋದು ಒಂದು ನಂಬಿಕೆ. ಆಶ್ಚರ್ಯ ವಿಷಯ ಏನಂದ್ರೆ, ಮಾಡರ್ನ್ ಅಕ್ಯುಪ್ರೆಷರ್ ಕೂಡ ಇದನ್ನೇ ಒಪ್ಕೊಳ್ಳುತ್ತೆ. ಕಿವಿಯ ತುದಿಯಲ್ಲಿ ಮೆದುಳು ಹಾಗೂ ಕಣ್ಣಿಗೆ ಸಂಬಂಧಪಟ್ಟ ಪ್ರಮುಖ ನರಗಳ ಪಾಯಿಂಟ್ಸ್ ಇವೆ. ಇಲ್ಲಿ ಓಲೆ ಹಾಕೋದ್ರಿಂದ ಆ ಪಾಯಿಂಟ್ಸ್ ಮೇಲೆ ನಿರಂತರವಾಗಿ ಒಂದು ಸಣ್ಣ ಒತ್ತಡ ಬಿದ್ದು ಆರೋಗ್ಯ ಸುಧಾರಿಸುತ್ತೆ. ಉತ್ತರಕ್ಕೆ ತಲೆ ಇಟ್ಟು ಮಲಗಬಾರ್ದು ಅಂತ ಹಿರಿಯರು ಹೇಳ್ತಾರಲ್ಲ, ಅದರ ಹಿಂದಿನ ಕಾರಣ ತುಂಬಾನೇ ಇಂಟ್ರೆಸ್ಟಿಂಗ್. ನಮ್ಮ ದೇಹ ಒಂದು ಮ್ಯಾಗ್ನೆಟ್ ತರ ಕೆಲಸ ಮಾಡಿದ್ರೆ ಭೂಮಿಗೆ ತನ್ನದೇ ಆದ ದೊಡ್ಡ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ನಾವು ಉತ್ತರಕ್ಕೆ ತಲೆ ಇಟ್ಟು ಮಲಗಿದಾಗ ಈ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ಗಳು ಒಂದಕ್ಕೊಂದು ವಿರುದ್ಧವಾಗಿ ನಮ್ಮ ರಕ್ತದಲ್ಲಿರೋ ಕಬ್ಬಿಣದ ಅಂಶದ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ಬ್ಲಡ್ ಪ್ರೆಷರ್ ಹಾಗೂ ಬ್ರೈನ್ಗೆ ಹೋಗೋ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ದೇಹದ ಮೇಲಿನ ಪರಿಣಾಮಗಳನ್ನ ನೋಡಿದ್ವಿ. ಈಗ ನಾವು ಗೌರವ ಹಾಗೂ ಸಂಪರ್ಕವನ್ನ ತೋರ್ಸೋಕೆ ಬಳಸೋ ಕೆಲವು ಸಂಜ್ಞೆಗಳ ಬಗ್ಗೆ ಮಾತಾಡೋಣ. ನಮಸ್ಕಾರ ಮಾಡೋದು ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಅಷ್ಟೇ ಅಲ್ಲ, ಅದರ ಹಿಂದೆ ಸೈನ್ಸ್ ಕೂಡ ಇದೆ. ನಾವು ಎರಡೂ ಕೈಗಳನ್ನ ಜೋಡಿಸಿದಾಗ ನಮ್ಮ ಬೆರಳಿನ ತುದಿಗಳು ಒಂದಕ್ಕೊಂದು ಒತ್ತಿಕೊಳ್ಳುತ್ತೆ. ಈ ತುದಿಗಳಲ್ಲಿ ಕಣ್ಣು, ಕಿವಿ ಹಾಗೂ ಮನಸ್ಸಿಗೆ ಸಂಬಂಧಪಟ್ಟ ನರಕೇಂದ್ರಗಳಿವೆ. ಈ ಒತ್ತಡದಿಂದ ಅವು ಆಕ್ಟಿವೇಟ್ ಆಗಿ ನಮ್ಮ ಮನಸ್ಸು ಶಾಂತವಾಗುತ್ತೆ. ಅಂದ್ರೆ ಇದು ಗೌರವದ ಜೊತೆಗೆ ನಮ್ಗೆ ನೆಮ್ಮದಿಯನ್ನು ಕೊಡುತ್ತೆ. ಹಾಗೆಯೇ ಓದೋಕೆ ಮುಂಚೆ ಪುಸ್ತಕ ಮುಟ್ಟಿ ನಮಸ್ಕಾರ ಮಾಡೋದು, ಇದು ಜ್ಞಾನದ ದೇವತೆ ಸರಸ್ವತಿಗೆ ಗೌರವ ಕೊಡೋದು ಅಷ್ಟೇ ಅಲ್ಲ. ಸೈಕಾಲಜಿಕಲಿ ಈ ಕೆಲಸ ನಮ್ಮ ಮೆದುಳಿನಲ್ಲಿ ಓದಿನ ಬಗ್ಗೆ ಒಂದು ಪಾಸಿಟಿವ್ ಅಸೋಸಿಯೇಷನ್ ಕ್ರಿಯೇಟ್ ಮಾಡುತ್ತೆ. ಇದು ನಮ್ಮ ಮೆದುಳಿಗೆ ಒಂದು ಸಿಗ್ನಲ್ ಕೊಟ್ಟ ಹಾಗೆ, ಓಕೆ ನಾನೀಗ ಕಲಿಯೋಕೆ ರೆಡಿ ಅಂತ. ಇದರಿಂದ ನಮ್ಮ ಗಮನ ಹೆಚ್ಚಾಗುತ್ತೆ. ಇಲ್ಲಿಯವರೆಗೆ ವೈಯಕ್ತಿಕ ಆಚರಣೆಗಳ ಬಗ್ಗೆ ನೋಡಿದ್ವಿ. ಈಗ ದೇವಸ್ಥಾನದಂತಹ ಪವಿತ್ರ ಜಾಗಗಳಲ್ಲಿ ನಡೆಯೋ ಆಚರಣೆಗಳ ಕಡೆ ಗಮನ ಹರಿಸೋಣ. ಇಲ್ಲಿ ಸೌಂಡ್ ಅಂದ್ರೆ ಶಬ್ದ ಎಷ್ಟು ಪವರ್ಫುಲ್ ಅಂತ ನೋಡೋಣ. ದೇವಸ್ಥಾನಗಳಲ್ಲಿ ಗಂಟೆ ಬಾರಿಸೋದ್ರಿಂದ ಒಂದು ಅದ್ಭುತವಾದ ವಿಜ್ಞಾನ ಇದೆ. ನಂಬಿಕೆ ಪ್ರಕಾರ ಗಂಟೆಯ ನಾದ ದೈವಿಕ ಶಕ್ತಿಯನ್ನ ಆಹ್ವಾನಿಸುತ್ತೆ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಆ ಗಂಟೆಯ ವಿಶೇಷವಾದ ನಾದ ಸುಮಾರು 7 ಸೆಕೆಂಡ್ಗಳ ಕಾಲ ಪ್ರತಿಧ್ವನಿಸುತ್ತೆ. ಈ ಸೌಂಡ್ ವೇವ್ಸ್ ನಮ್ಮ ಮೆದುಳಿನ ಎಡ ಹಾಗೂ ಬಲಭಾಗಗಳನ್ನ ಒಂದೇ ಲಯಕ್ಕೆ ತಂದು ನಮ್ಮನ್ನ ಒಂದು ರೀತಿ ಧ್ಯಾನದ ಸ್ಥಿತಿಗೆ ಕೊಂಡೊಯ್ಯುತ್ತೆ. ಘಂಟೆಯಷ್ಟೇ ಪವರ್ಫುಲ್ ಆಗಿರೋ ಇನ್ನೊಂದು ಸೌಂಡ್ ಅಂದ್ರೆ ಅದು ಶಂಖನಾದ. ವಾತಾವರಣವನ್ನ ಶುದ್ಧೀಕರಿಸುತ್ತೆ ಅನ್ನೋ ನಂಬಿಕೆ ಇದೆ. ಇದ್ರ ಜೊತೆಗೆ ಶಂಖ ಊದಬೇಕಾದ್ರೆ ನಾವು ಡೀಪ್ ಬ್ರೆತ್ ತಗೋಬೇಕು ಅಲ್ವಾ? ಇದು ನಮ್ಮ ಶ್ವಾಸಕೋಶಕ್ಕೆ ಒಂದು ಒಳ್ಳೆ ಎಕ್ಸಸೈಸ್ ಇದ್ದ ಹಾಗೆ. ಇದು ಶ್ವಾಸಕೋಶದ ಕೆಪಾಸಿಟಿ ಹೆಚ್ಚಿಸೋದಲ್ಲದೆ ಅದರ ವೈಬ್ರೇಷನ್ ನಮ್ಮ ದೇಹದ ಶಕ್ತಿ ಕೇಂದ್ರಗಳನ್ನು ಆಕ್ಟಿವೇಟ್ ಮಾಡುತ್ತೆ. ಶಬ್ದದಿಂದ ಈಗ ನಾವು ದೈಹಿಕ ಚಲನೆಗೆ ಬರೋಣ. ಅಂದ್ರೆ ಪ್ರದಕ್ಷಿಣೆ ಹಾಕೋದು. ಗರ್ಭಗುಡಿಯಿಂದ ಬರೋ ಪಾಸಿಟಿವ್ ಎನರ್ಜಿನ ನಮ್ಮ ದೇಹ ಪೂರ್ತಿಯಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಪ್ರದಕ್ಷಿಣೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಹೀಗೆ ಗಡಿಯಾರದ ಮುಳ್ಳಿನ ದಿಕ್ಕಿನಲ್ಲಿ ನಡೆಯೋದು ನಮ್ಮ ದೇಹದ ರಕ್ತ ಸಂಚಾರವನ್ನ ಸುಧಾರಿಸಿ ಬಾಡಿ ಬ್ಯಾಲೆನ್ಸ್ ಕಾಪಾಡುತ್ತೆ. ಪೂಜೆ ಆದ್ಮೇಲೆ ಸಿಗೋ ಪ್ರಸಾದ, ಇದು ಬರೀ ದೇವರ ಆಶೀರ್ವಾದದ ಸಂಕೇತ ಅಲ್ಲ. ಅದರಲ್ಲಿರೋ ಪದಾರ್ಥಗಳನ್ನ ನೋಡಿ. ತುಳಸಿ, ಹಾಲು, ತುಪ್ಪ, ಬೆಲ್ಲ, ಹಣ್ಣು ಇವೆಲ್ಲ ಸಾತ್ವಿಕ ಆಹಾರಗಳು. ಇವು ನಮ್ಮ ದೇಹದಲ್ಲಿರೋ ವಾತ, ಪಿತ್ತ, ಕಫವನ್ನ ಬ್ಯಾಲೆನ್ಸ್ ಮಾಡಿ ಆರೋಗ್ಯ ಕಾಪಾಡೋ ಗುಣಗಳನ್ನ ಹೊಂದಿವೆ. ಕೊನೆಯದಾಗಿ ಆರತಿ, ಆ ಬೆಂಕಿಯ ಜ್ವಾಲೆ ಅಜ್ಞಾನದ ಕತ್ತಲನ್ನ ಹೋಗಲಾಡಿಸಿ ಜ್ಞಾನದ ಬೆಳಕು ನೀಡೋ ಸಂಕೇತ. ಸೈಂಟಿಫಿಕ್ ಆಗಿ ಆ ಬೆಂಕಿಯಿಂದ ಬರುವ ಸಣ್ಣ ಶಾಖ ಹಾಗೂ ಬೆಳಕು ನಮ್ಮ ನರಮಂಡಲವನ್ನ ಶಾಂತಗೊಳಿಸಿ ಮನಸ್ಸಲ್ಲಿ ಒಂದು ನೆಮ್ಮದಿಯ ಭಾವನೆ ತರುತ್ತೆ.
ಸರಿ, ಇಷ್ಟೆಲ್ಲ ಉದಾಹರಣೆಗಳಿಂದ ನಮಗೆ ಏನು ಗೊತ್ತಾಗುತ್ತೆ? ಇಲ್ಲಿ ನಂಬಿಕೆ ಮತ್ತು ವಿಜ್ಞಾನ ಅನ್ನೋದು ಬೇರೆ ಬೇರೆ ದಾರಿಗಳಲ್ಲ. ಬದಲಿಗೆ ಅವೆರಡು ಒಂದೇ ಸತ್ಯವನ್ನ ಹೇಳ್ತಿವೆ. ನಮ್ಮ ಹಿರಿಯರ ಆಚರಣೆಗಳು ಬರೀ ಪೂಜೆ ಪುನಸ್ಕಾರಗಳಾಗಿರಲಿಲ್ಲ. ಅವು ನಮ್ಮ ಶರೀರ, ಮನಸ್ಸಿನ ಆರೋಗ್ಯಕ್ಕಾಗಿ ಡಿಸೈನ್ ಮಾಡಿದ್ದ ಒಂದು ಕಂಪ್ಲೀಟ್ ಲೈಫ್ ಸ್ಟೈಲ್ ಸಿಸ್ಟಮ್. ನಂಬಿಕೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ವಿಜ್ಞಾನ ಹೇಗೆ ಕೆಲಸ ಮಾಡುತ್ತೆ ಅಂತ ವಿವರಿಸುತ್ತೆ ಅಷ್ಟೇ. ಹಾಗಾದ್ರೆ ಒಂದ್ಸಲ ಯೋಚನೆ ಮಾಡಿ ನೋಡಿ, ನಾವು ದಿನಾ ಗಮನಿಸದೆ ಮಾಡೋ ಸಣ್ಣ ಪುಟ್ಟ ಕೆಲ್ಸಗಳಲ್ಲಿ, ನಮ್ಮ ಹಿರಿಯರು ಹೇಳ್ಕೊಟ್ಟ ಪದ್ಧತಿಗಳಲ್ಲಿ ಈ ರೀತಿ ಇನ್ನೆಷ್ಟು ಸೈಂಟಿಫಿಕ್ ಸತ್ಯಗಳು ನಮಗೆ ಗೊತ್ತಿಲ್ಲದೆ ಅಡಗಿರಬಹುದು ಅಲ್ವಾ?